ओम नमः प्रणवार्थाय शुद्धज्ञानीकमूर्ते निर्मलाय प्रशांताय दक्षिणामूर्ते नमः। अत्यंतबालं मतसी कुसुमप्रकाशं विश्वासं कनकभूषणं भूषितांगं विहृस्तकेशं मरुणाधरम् आयताक्षं कृष्णं स्मरामि सानवनितस्तं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। महिळा यक्षकूಟ ಹಾಗೂ ಬಾಲಕಲಾವಿದರ ಯಕ್ಷಕಲಾ ಕೇಂದ್ರ ಪೊನ್ನೆತೋಡು ಕೈಯಾರು ಇದರ 11ನೇ ವರ್ಷದ ವಾರ್ಷಿಕ ಆಚರಣೆ ನಿನ್ನೆ ಮತ್ತು ಇಂದಿನ ದಿವಸ ಇಲ್ಲಿ ನಡೀತಾ ಇದೆ. ಹವ್ಯಾಸಿ ಭಗವತರಾದಂಥ ಚಂದ್ರದಾಸ್ ಕೈಯಾರ್ ಅವರ ಗುರುತ್ವದಲ್ಲಿ 2 ತಂಡಗಳು ಕೂಡ ಮಹಿಳಾ ಯಕ್ಷಕೂಟ ಮತ್ತು ಬಾಲಕಲಾವಿದರ ಯಕ್ಷಕಲಾ ಕೇಂದ್ರ ಎರಡೂ ಕೂಡ ಇಲ್ಲಿ ತರಬೇತಿಯನ್ನು ಪಡೆದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನಮ್ಮ ಕರಾವಳಿಯ ಈ ಭಾಗ ತುಳುನಾಡು ಅನ್ನೋದಾಗಿ ಸೂಚಿಸಿದರು. ತುಳುನಾಡಿನ ಉದ್ದಗಲಕ್ಕೆ ನಾವೆಲ್ಲ ಉಸಿರಾಡುವುದು ಯಕ್ಷಗಾನದ ಮೂಲಕ. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದೇ ವಾರ್ಷಿಕೋತ್ಸವಗಳಲ್ಲಿ, ಜಾತ್ರೆಗಳಲ್ಲಿ, ಬ್ರಹ್ಮಕಲಶೋತ್ಸವ ಆದಿ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಯಕ್ಷಗಾನ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಯಕ್ಷಗಾನದೊಂದಿಗೆ ನಮ್ಮ ನಂಟನ್ನು ಬೆಳೆಸಿಕೊಂಡವರು. ಒಂದು ರೀತಿಯಲ್ಲಿ ಯಕ್ಷಗಾನ ನಮಗೆ ಮನೋರಂಜನೆ ನೀಡಿದ ಕಲೆ ಮತ್ತು ಸಂಸ್ಕಾರವನ್ನು ನೀಡಿದಂತಹ ಒಂದು ಕಲೆ. ಬಹಳಷ್ಟು ಸಂದೇಶಗಳುಳ್ಳಂತಹ ಪೌರಾಣಿಕ ಇರಬಹುದು, ಐತಿಹಾಸಿಕ ಇರಬಹುದು ಮತ್ತು ಈಗ ಒಳ್ಳೆಯ ಸಂದೇಶಗಳನ್ನು ನೀಡಿದಂಥ ಸಾಮಾಜಿಕ ಕಥೆಗಳಿರ್ಬೋದು. ಹೀಗೆ ಇಂತಹ ಕಥೆಗಳನ್ನು ಪ್ರದರ್ಶಿಸುವಂಥ ಒಂದು ಮಾಧ್ಯಮವಾಗಿ ನಮ್ಮ ಮಧ್ಯೆ ಯಕ್ಷಗಾನ ಇವತ್ತು ಬೆಳೆದು ನಿಂತಿದೆ. ಮುಖ್ಯವಾಗಿ ಯಕ್ಷಗಾನ ಈ ಮಟ್ಟದಲ್ಲಿ ಇವತ್ತು ಆ ಅಭಿಮಾನವನ್ನು ಯಕ್ಷ ಕಲಾರಸಿಕರಲ್ಲಿ ಉಳಿಸಲಿಕ್ಕೆ ಕಾರಣವಾದದ್ದು ಇಂಥ ಸಂಘಟನೆಗಳು ಮತ್ತು ಒಂದು ರೀತಿಯ ಸಂಘಟಕರು. ನಮ್ಮ ಮಧ್ಯೆ ಬಹಳಷ್ಟು ಯಕ್ಷಗಾನ ಸಂಘಟಕರು ಇರ್ಬೋದು ಅಥವಾ ಯಕ್ಷಗಾನ ಸಂಘಟನೆಗಳಿರ್ಬೋದು ಇವತ್ತು ನಿರಂತರವಾಗಿ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಮಧ್ಯೆ ಈಗ ನಾವೆಲ್ಲ ಒಂದು ಸಂತೋಷ ಪಡುವಂಥ ವಿಷಯ ಅಂದರೆ ಈ ಮಹಿಳಾ ಯಕ್ಷ ಕೂಟಗಳು. ಬಹಳಷ್ಟು ಮಹಿಳೆಯರು ಯಕ್ಷಗಾನದಲ್ಲಿ ತಮ್ಮ ಆಸಕ್ತಿಯನ್ನು ಬೆಳೆಸಿಕೊಂಡು ಇವತ್ತು ಯಕ್ಷಗಾನದಲ್ಲಿ ಕಲಾವಿದರಾಗಿ ನಿಲ್ಲಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಯಕ್ಷಗಾನದ ದೃಷ್ಟಿಯಿಂದ ಇರುವ ಕಲೆಯ ದೃಷ್ಟಿಯಿಂದ ಇರಬಹುದು ಅಥವಾ ಧಾರ್ಮಿಕವಾದಂಥ ನಮ್ಮ ವಿಷಯಗಳ ದೃಷ್ಟಿಯಿಂದ ಇರಬಹುದು, ಇದು ಒಳ್ಳೆಯ ಒಂದು ಬೆಳವಣಿಗೆ. ಹಿಂದೆಲ್ಲ ನಮ್ಮ ಮಕ್ಕಳು ಯಕ್ಷಗಾನ ಆಗುವಲ್ಲಿ ನಡೀತಾ ಇದ್ದನ್ನು ನಾವು ನೋಡಿದ್ದೇವೆ. ಚೌಕಿಯಲ್ಲಿ ನಾವು ಸಣ್ಣದಿರುವಾಗ ಒಂದು ಚೌಕಿಗೆ ಹೋದರೆ ಎಲ್ಲ ತುಂಬ ಮಕ್ಕಳು ಅಲ್ಲಿ ಬಂದು ಚೌಕಿಗೆ ಹೋಗೋದು, ಸ್ಟೇಜಿಗೆ ಎದುರು ಹೋಗೋದು, ಯಕ್ಷಗಾನ ನೋಡೋದು, ಹೀಗೆ ಬಹಳಷ್ಟು ಅದರಲ್ಲಿ ಬೆಳೀತಾ ಇದ್ರು. ಇವತ್ತು ನಮಗೆ ಅಂಥ ಒಂದು ವಾತಾವರಣ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಕ್ಷಗಾನ ನಡೆಯುವಂತಹ ಸ್ಥಳಕ್ಕೆ ಹೋದರೆ ನಮಗೆ ಅಂತ ಮಕ್ಕಳನ್ನೇ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ಒಂದು ರೀತಿಯಲ್ಲಿ ಸಮಾಜ ನಮಗೆ ದಾರಿ ತಪ್ಪುವುದಕ್ಕೆ ಒಂದು ಕಾರಣ ಏನಂದರೆ ಯಕ್ಷಗಾನದಿಂದ ಮಕ್ಕಳು ಹೊರಗೆ ನಿಂತದ್ದು ಮತ್ತು ಅದರ ಆಸಕ್ತಿಯಿಂದ ಅವರು ಹೊರಗುಳಿದದ್ದು ಒಂದು ಕಾರಣ ಅದಕ್ಕೆ. ಹಾಗಿರುವಾಗ ಅದರ ಮಧ್ಯೆ ಇವತ್ತು ತಾಯಂದಿರು ಇಂತಹ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ್ದು ಒಂದು ರೀತಿಯಲ್ಲಿ ಆಶಾದಾಯಕ. ಅವರು ಅವರ ಆಸಕ್ತಿಯನ್ನು ಅವರ ಮಕ್ಕಳಿಗೆ ಅದನ್ನು ವರ್ಗಾಯಿಸಿದಲ್ಲಿ, ಮಕ್ಕಳಲ್ಲಿ ಅಂತಹ ಆಸಕ್ತಿಯನ್ನು ಹುಟ್ಟಿಸುವಂತಹ ಕೆಲಸ ಮಾಡಿದಲ್ಲಿ ಖಂಡಿತವಾಗಿಯೂ ಆ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ದೊರೆಯಲಿಕ್ಕೆ ಕಾರಣ ಆಗ್ತದೆ ಮತ್ತು ಯಕ್ಷಗಾನ ಕಲೆ ಮುಂದಿನ ತಲೆಮಾರಿಗೆ ಅದು ಹಸ್ತಾಂತರಕ್ಕೆ ಕಾರಣ ಆಗ್ತದೆ. ಅಂತಹ ಕೆಲಸವನ್ನು ಇವತ್ತು ಈ ಮಹಿಳಾ ಯಕ್ಷಗಾನ ಕೂಟಗಳು ತಾಯಂದಿರು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಮಧ್ಯೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಮಹಿಳಾ ಯಕ್ಷಗಾನ ಕೂಟಗಳು ಅದರೊಂದಿಗೆ ಬಾಲಕಲಾವಿದರ ಯಕ್ಷಗಾನ ಕಲಾ ಕೇಂದ್ರಗಳು ಈ ರೀತಿಯಲ್ಲಿ ಕಾರ್ಯವನ್ನು ಆಚರಿಸ್ತಾ ಇರೋದು ಬಹಳ ಸಂತೋಷದ ವಿಷಯ. ಅದಕ್ಕಾಗಿ 2 ತಂಡಗಳನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ, ಮುಖ್ಯವಾಗಿ ಇದರ ಗುರುಗಳಾದಂಥ ಶ್ರೀ ಚಂದ್ರದಾಸ್ ಕೈಯಾರ್ ಅವರನ್ನು ವಿಶೇಷವಾಗಿ ಹೃದಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಇದರ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಪಾಲ್ಗೊಂಡಿದ್ದೆ. ಇವತ್ತು ಮತ್ತೆ 11ನೇ ವರ್ಷದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಇವರು ಆಚರಿಸ್ತಾ ಇದ್ದಾರೆ.
ಹಿರಿಯ ಭಾಗವತರಾದಂಥ ಪತ್ರಿಕೆ ರಘುರಾಮಳ್ಳವರು. ನಾವೆಲ್ಲ ಯಕ್ಷಗಾನವನ್ನು ನಮ್ಮ ಎಡವೆಯಲ್ಲಿ ನೋಡಿಕೊಂಡು ಬೆಳೆದದ್ದೇ ರಘುರಾಮಳ್ಳವರು, ಪದ್ಯಾಣದವರು, ಮಣ್ಣಾಯರು, ಹೀಗೆ ಮಂಡಿಸರು, ಬಲಿಪರು, ಹೀಗೆ ಇಂತಹ ಭಾಗವತಿಯನ್ನು ಕೇಳಿಕೊಂಡು ಬೆಳೆದವರು ನಾವು. ಅಂತಹ ಒಂದು ತಲೆಮಾರಿನ ಬಂದಂಥ ಹೊತ್ತಿಗೆ ರಘುರಾಮಳ್ಳವರು ನಮ್ಮ ಊರವರು, ನಮ್ಮ ಎಡನೇರಿನ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು ಅನ್ನೋದು ಕೂಡ ನಮಗೊಂದು ಹೆಮ್ಮೆಯ ವಿಷಯ. ಅಂತ ಹಿರಿಯ ಭಾಗವತರನ್ನು ಕರೆದು ಇಲ್ಲಿ ಆ ಪ್ರಶಸ್ತಿಯನ್ನು ನೀಡ್ತಾ ಇರೋದು ಪ್ರಶಸ್ತಿಯ ಒಂದು ಗೌರವವನ್ನು ಕೂಡ ಹೆಚ್ಚಿಸಿದೆ. ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ, ಅದರೊಂದಿಗೆ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಹಿರಿಯ ಯಕ್ಷಗಾನ ಗುರುಗಳು ಅವರಿಗೆ ಗುರುವಂದನೆಯನ್ನು, ಶ್ರೀ ಕೃಷ್ಣ ಕಾರ್ನವರ್ ಮಹಿಳಾ ಯಕ್ಷಗಾನ ಕಲಾವಿದರಾದಂಥ ಶ್ರೀಮತಿ ಜಯಲಕ್ಷ್ಮಿ ಕಾರಂತ ಅವರು, ಹಿಂದಿನ ಯಕ್ಷಗಾನ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿದ್ದಂಥ ಶ್ರೀ ಯೋಗೀಶ್ವರ ಚಿಗುರುಪಾದೆಯವರು, ಸುರೇಶ್ ಶೆಟ್ಟಿ ಹೇರೂರವರು, ನಾರಾಯಣ ಪೆರ್ಮದೇವರು, ನಿತೀಶ್ ಪುಣ್ಯತೋಡವರು, ಇವರಿಗೆಲ್ಲ ಅವರನ್ನು ಗುರುತಿಸಿಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಅಂತಹ ಸಾಧಕರನ್ನು ಗುರುತಿಸಿಕೊಂಡೇ ಒಂದು ರೀತಿಯಲ್ಲಿ ಅಂತಹ ಸಾಧಕರು ಮತ್ತೆ ಸಮಾಜಕ್ಕೆ ಪರಿಚಿತರಾಗ್ತಾರೆ ಅಂತ ಒಂದು ಕೆಲಸನೂ ಕೂಡ ಈ ಸಂಘಟನೆ ಮಾಡ್ತಾ ಇದೆ. ವೇದಿಕೆಯಲ್ಲಿ ನಮಗೆ ಬಹಳ ಆಪ್ತರು, ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಇಂಥ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮನ್ನು ತೊಡಗಿಸಿಕೊಂಡು ಸೇವೆ ನೀಡ್ತಾ ಇರುವಂತಹ ಶ್ರೀ ಮಹಾಬಲೇಶ್ವರ ಭಟ್ರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಆತ್ಮೀಯರಾದಂತಹ ಶ್ರೀಧರ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಶ್ರೀ ಬಾಲಕೃಷ್ಣ ಅಂಬಾರ್ ಅವರು, ಹಾಗೆಯೇ ಪಿ ಬಿ ಶೆಟ್ಟಿ ಕೈಯಾರ್ ಅವರು ಅತಿಥಿಗಳಾಗಿ, ಮತ್ತು ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಂತ ನೀವು ಈ ಬಂದು ಉಪಸ್ಥಿತಿದ್ದೀರಾ. ಎಲ್ಲರಿಗೂ ಇವತ್ತು ಸನ್ಮಾನ ಪಡ್ತಾ ಇರುವಂಥ ಎಲ್ಲ ಸಾಧಕ ಬಂಧುಗಳಿಗೆ, ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥ ಎಲ್ಲ ಕಲಾವಿದ ಬಂಧುಗಳಿಗೆ, ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಶ್ರೀ ಚಂದ್ರದಾಸ್ ಕೈಯಾರ್ ಅವರೊಂದಿಗೆ ಸಿಗಲಾಗಿರುವಂತಹ ಎಲ್ಲ ಕಲಾಸಕ್ತ ಬಂಧುಗಳಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲೆಂದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈ ಸಂಸ್ಥೆಯ ಮೂಲಕ ಹೆಚ್ಚಿನ ರೀತಿಯಲ್ಲಿ ಸೇವೆ ಲಭ್ಯವಾಗಲಿ ಅನ್ನುವ ಹಾರೈಕೆಯನ್ನು ಕೂಡ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.